ಈ ವಿಂಟರ್ ಸೀಸನ್ ಅಲ್ಲಿ ನಮ್ಮನೆ ಡಾಕ್ಟರ್ ಯಾರಂತ ಗೊತ್ತಾ? ಈ ಕಷಾಯ ಪುಡಿ. ಶೀತ, ಕೆಮ್ಮು, ನೆಗಡಿ, ತಲೆನೋವು ಏನಿದ್ರು 1 ಲೋಟ ಕಷಾಯದಲ್ಲಿ ಮಾಯ ಆಗತ್ತೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿಚನ್ ಸ್ಟೋರೀಸ್ ಬೈ ವಾಸುಕಿ. ಬನ್ನಿ ಕಷಾಯ ಪುಡಿ ಹೆಂಗ್ ಮಾಡೋದಂತ ನೋಡೋಣ. 1 ಬಾಣ್ಲೆಗೆ 1 ಕಪ್ ಧನಿಯಾ, 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು, 1/4 ಸ್ಪೂನ್ ಕಾಳ್ಮೆಣಸು, 3 ರಿಂದ 4 ಏಲಕ್ಕಿ, 5 ರಿಂದ 6 ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಷಾಯ ಪುಡಿಗೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಿಂಪಲ್ ಅಂತ ಅನಿಸ್ಬೋದು, ಆದ್ರೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ಗೂ ಅದರದೇ ಆದ ಬೆನಿಫಿಟ್ಸ್ ಇರುತ್ತೆ. ನೀವ್ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮನೇಲಿ ಕೂಡ ಕಷಾಯ ಪುಡಿ ಮಾಡ್ಕೊಂಡು ಕುಡಿಬಹುದು. ಆದ್ರೆ ಇದಕ್ಕೆ ಏನೇನ್ ಹಾಕಿದೀವಿ ಅದ್ರ ಬೆನಿಫಿಟ್ಸ್ ತಿಳ್ಕೊಂಡ್ ಮಾಡ್ಕೊಂಡ್ರೆ ಇನ್ನ ಒಳ್ಳೇದಲ್ವಾ. ನಾವಿಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ ಹಾಕೊಂಡಿದ್ದು ಧನಿಯಾ. ಇದರಿಂದ ಡೈಜೆಷನ್ಗೆ ತುಂಬಾ ಒಳ್ಳೇದು, ಬಾಡಿ ಹೀಟ್ ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ಇಮ್ಯುನಿಟಿನ ಸ್ಮೂತ್ ಆಗಿ ಬೂಸ್ಟ್ ಮಾಡುತ್ತೆ. ನೆಕ್ಸ್ಟ್ ನಾವ್ ಹಾಕೊಂಡಿದ್ದು ಜೀರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನ ಕಡಿಮೆ ಮಾಡುತ್ತೆ. ಕೋಲ್ಡ್ ಸೀಸನ್ ಅಲ್ಲಿ ಸ್ಟಮಕ್ ನ ಲೈಟ್ ಆಗಿ ಇರಕ್ಕೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಸೋಂಪು ಡೈಜೆಷನ್ ನ ಹೆಲ್ಪ್ ಮಾಡುತ್ತೆ ಮತ್ತೆ ಶುಗರ್ ಕ್ರೇವಿಂಗ್ಸ್ ನ ಕಡಿಮೆ ಮಾಡುತ್ತೆ. ಮೆಣಸು ಒಂದು ನ್ಯಾಚುರಲ್ ಆಂಟಿಬಯೋಟಿಕ್ ಆಗಿರೋದ್ರಿಂದ ಕೋಲ್ಡ್ ಕಾಫ್ ಬರುವ ಚಾನ್ಸ್ ನ ಕಮ್ಮಿ ಮಾಡುತ್ತೆ. ಲವಂಗ ಥ್ರೋಟ್ ಇರಿಟೇಷನ್ ಕಮ್ಮಿ ಮಾಡುತ್ತೆ. ಮತ್ತೆ ಏಲಕ್ಕಿ ಮೆಟಬಾಲಿಸಮ್ ನ ಇಂಪ್ರೂವ್ ಮಾಡುತ್ತೆ. ಮೆಣಸು ಚಟಪಟ ಅನ್ನಕ್ ಶುರು ಆಗುತ್ತೆ, ಅವಾಗ ಧನಿಯಾ ಎಲ್ಲ ಹೊಂಬಣ್ಣ ಬರಕ್ ಸ್ಟಾರ್ಟ್ ಆಗಿರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಹುರಿದಿದ್ದಾದ್ಮೇಲೆ ಅರ್ಧ ಗಂಟೆ ಹಂಗೆ ಬಿಟ್ಬಿಡ್ಬೇಕು. ಇದೆಲ್ಲ ಕಂಪ್ಲೀಟ್ ಆಗಿ ತಣ್ಣಕ್ಕಾದ್ಮೇಲೆ ನಾನು ಜಾರ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಶುಂಠಿ ಪುಡಿ ಹಾಕೊಳ್ತಾ ಇದ್ದೀನಿ, ಆಮೇಲೆ 1/4 ಸ್ಪೂನ್ ಅರಿಶಿನ ಹಾಕೊಳ್ತಾ ಇದ್ದೀನಿ. ಹಾಕಿರೋ ಅಷ್ಟು ಇಂಗ್ರೀಡಿಯೆಂಟ್ಸ್ ನ ಸೂಪರ್ ಫೈನ್ ಪೌಡರ್ ಮಾಡ್ಕೊಳ್ಬೇಕು. ಇವಾಗ ಶುಂಠಿ ಮತ್ತೆ ಅರ್ಶನ ವಿಂಟರ್ ನ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಇದೆರಡು ಕೋಲ್ಡ್ ಮತ್ತೆ ಕಾಫ್ ನ ನ್ಯಾಚುರಲ್ ಆಗಿ ಹೀಲ್ ಮಾಡುತ್ತೆ. ನಿಮ್ಮನೇಲಿ ಶುಂಠಿ ಪುಡಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಕಷಾಯ ಮಾಡ್ಕೊಳ್ತಿರ್ಬೇಕಾದ್ರೆ ಶುಂಠಿನ ಜಜ್ಜಿ ಹಾಕೊಳ್ಳಿ. ಇವಾಗ 2 ಲೋಟ ನೀರ್ ಕಾಯಕ್ ಇಟ್ಟಿದ್ದೀನಿ. ನೀರ್ ಕಾದಿದೆ ಅಂದ್ಮೇಲೆ 1 ಸ್ಪೂನ್ ಕಷಾಯ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ವಿಂಟರ್ ಅಲ್ಲಿ ನಿಮ್ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಡೈಲಿ 1 ಕಪ್ ಈ ಕಷಾಯನ ಟ್ರೈ ಮಾಡಿ. ಇವಾಗ 1 ಸ್ಪೂನ್ ಬೆಲ್ಲದ ಪುಡಿನ ಸೇರಿಸ್ಕೊಳ್ಳೋಣ. ಈ ವಿಂಟರ್ಗೆ ಬೆಲ್ಲ ಒಂಥರ ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ ಅಂತಾನೆ ಹೇಳ್ಬೋದು. 3 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿತಿರ್ಬೇಕಾದ್ರೆ ಅರ್ಧ ಲೋಟ ಹಾಲ್ನ ಸೇರಿಸ್ಕೊಳ್ಳೋಣ. ಹಾಲ್ನ ಸೇರಿಸಿ 30 ಸೆಕೆಂಡ್ ಆದ್ಮೇಲೆ ಸ್ಟವ್ ನ ಆಫ್ ಮಾಡ್ಕೊಳ್ಬೇಕು, ಇಲ್ಲ ಹಾಲು ಒಡೆದೋಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.